ಮಗು ಇದೆ ಮೇಡಮ್ ಅಂತ ತೋರಿಸಿದ್ದಾನೆ ಆದ್ರೆ ಆಮೇಲೆ ಕಾಮನ್ ಸೆನ್ಸ್ ಬೇಡವಾ, ಹ್ಯುಮ್ಯಾನಿಟಿ ಬೇಡವಾ? ಚಿಕ್ಕ ಮಗು ಇದೆ ಅಂತ ಇಷ್ಟೊಂದು ದೌರ್ಜನ್ಯನ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೆ ಯಾವ ರೀತಿ ಈ ತರ ಮಾಡಿಲ್ಲ. ಯಮ್ಮ ಮಾಡ್ದಂಗೆ ಯಮ್ಮ ಏನಂದ್ರೆ ಯಮ್ಮ ನಾನೇ SP ನಾನೇ CM ತರ ಬರ್ತೀನಿ. ಇದುವರೆಗೆ ಯಾವ ರೀತಿ ಈ ತರ ಮಾಡಿಲ್ಲ. ಯಮ್ಮ ಮಾಡ್ದಂಗೆ ಯಮ್ಮ ಏನಂದ್ರೆ ಯಮ್ಮ ನಾನೇ SP ನಾನೇ CM ತರ ವರ್ತನೆ ಮಾಡ್ತಾಳೆ. ನೀವು ಪಬ್ಲಿಕ್ ಸರ್ವಿಸ್ ಮಾಡಕ್ ನೀವು ಬಂದಿರೋದು, ನಿನ್ನ ಸ್ವಾರ್ಥಕ್ಕೆಲ್ಲ ಇದು ಬಂದಿರೋದು. ನೀವು ಪಬ್ಲಿಕ್ ಸರ್ವಿಸ್ ಮಾಡು ಆಯ್ತಲ್ವಾ? ಈಗ ಮಾರ್ಕೆಟ್ ಬರ್ತಾರೆ, ಅವ್ನ ಹಿಡ್ಕಂತೀಯ, ಅವ್ರು 200-300 ಕೊಟ್ಟರೆ ಅವ್ರನ್ನ ಬಿಟ್ಬಿಡ್ತೀಯ. ಪಾಪ ರೈತರು ಬರೋದು ಹಳ್ಳಿ ಟೌನ್ ಅಲ್ಲಿ ಆಚೆ ಆದ್ರೆ ನೀವು ಪಕ್ಕದ ರೋಡಲ್ಲಿ ಹೋಗಿ ಹಿಡ್ಕೊಂಡ್ರಿ ಬೇಕಾದ್ರೆ ನಿಮ್ಗೆ ಧೈರ್ಯ ಇದ್ರೆ. ಇಲ್ಲಿ ಪಾಪ ಯಾರು ಹಳ್ಳಿಯವ್ರು ಬರ್ತಾರೆ, ಮಕ್ಕಳನ್ನ ಎತ್ಕೊಂಡ್ ಬರ್ತಾರೆ, ಹಾಸ್ಪಿಟ್ಲ್ಗೆ ಹೋಗೋರು ಬರ್ತಾರೆ, ಸ್ಕೂಲ್ಗೆ ಹೋಗೋ ಮಕ್ಳು ಬರ್ತಾರೆ, ಅವ್ರನ್ನ ಹಿಡ್ಕೊಂಡು 200-300 ಫೈನ್ ಹಾಕೋದು, ಇಲ್ಲಾಂದ್ರೆ ಕಾಸು ಇಸ್ಕೊಂಡು ವಾಪಸ್ ಬಿಡೋದು. ಇದೆಲ್ಲ ಮಾಡ್ತಿರಲ್ಲ, ಇದು ಸರಿ ಇದೆ ನಿಮ್ಗೆ? ಮೇಲಧಿಕಾರಿ ಇದನ್ನ ಗಮನಕ್ಕೆ ತಂದ್ರೆ ಮೇಲಧಿಕಾರಿ ಇದನ್ನೇನು ಮಾಡಕ್ ಆಗ್ತಾ ಇಲ್ವಾ? ಬೆಳಿಗ್ಗೆ 1.5 ತಿಂಗಳು ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದಾರೆ. ಕರ್ಕೊಂಡು ಹೋದ ತಕ್ಷಣ ಅಮ್ಮ ಇಲ್ಲಿ ಅಡ್ಡ ಹಾಕಿದ್ದಾಳೆ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಮಗ ಏನಂತ ಮಗು ಇದೆ ಹಾಸ್ಪಿಟ್ಲ್ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಪಕ್ಕಕ್ಕೆ ಬಿಟ್ಟಿದ್ದಾಗ ಅಂತ ಹೇಳ್ಬಿಟ್ಟು ನನ್ನ ಮಗನಂತೂ ಮೈದಾನ ಚಿಂಗ್ಲಾರಾಗಿ ಮಾತಾಡ್ತಾರೆ. ಅವನ್ನ ಚಿಂಗ್ಲಾರಾಗಿ ಮಾತಾಡ್ಬಿಟ್ಟು ಪೇಪರ್ ಕಿತ್ತೋಯ್ತಾರೆ. ಮಗು ಒಳಗಿದ್ರು ತೆಗೆದು ಮಗು ತೋರ್ಸಿದ್ರೆ ಅಮ್ಮ ಬಿಡ್ತಾ ಇಲ್ಲ. ಅಮ್ಮಗೇನು ಮಾನವೀಯತೆ ಇಲ್ವಾ? ಅಮ್ಮ ಹ್ಯುಮ್ಯಾನಿಟಿ ಅಲ್ವಾ? ಅಮ್ಮ ಹೆಣ್ಣು ಮಗು ಅಲ್ವಾ? ಅದು ಚಿಕ್ಕ ಮಗು, ಅದು 1.5 ತಿಂಗಳ ಮಗು. ಆ ಮಗುಗೆ ಯಾಕೆ ಕೆಲಸ ಕೊಟ್ಟಿದ್ದಾಳೆ? ಬೆಳಿಗ್ಗೆ ಆ ಮಗುಗೆ ಹೆಚ್ಚು ಯಾರು ನಾವ್ ಹೆಚ್ಚು ಕಷ್ಟಪಟ್ಟು ಇದ್ ಮಾಡಿರ್ತೀವಿ. ಆ ಮಗು ಹಾಸ್ಪಿಟ್ಲ್ಗೆ ಹೋಗೋದು ಹೇಳ್ತಾ ಇದಾರೆ ಅವರೆಲ್ಲ. ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಮಗು ಇದೆ ಮೇಡಮ್ ಅಂತ ತೋರ್ಸಿದ್ದಾರೆ. ಆದ್ರೆ ಅಮ್ಮ ಕೇಳ್ತಾ ಇಲ್ಲ. ಅಮ್ಮ ಏನ್ ಸುಪ್ರೀಂ ಇದ? ಅಮ್ಮ SP ಜಾಸ್ತಿ ಮಾತಾಡ್ತಾಳೆ. ಅಮ್ಮ ನಾನು ನನ್ನ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾಳೆ, ನನ್ನ ಮೇಲೆ ಕೇಸ್ ಹಾಕೋಗು ಅಂತ ಹೇಳ್ತಾಳೆ. ಅಮ್ಮ ಹಂಗಾದ್ರೆ ಪೊಲೀಸೇ ಎದ್ದು ಹೋಗ್ಲ, ಅದೇನೋ ಇದ್ ಮಾಡ್ದಂಗಿದೆ ಈಗ ನಮ್ಮ ಪರಿಸ್ಥಿತಿ. ಇನ್ನತ್ರ ನಾವ್ ಯಾರ ಹತ್ರ ಹೋಗ್ಬೇಕು? ಪೊಲೀಸ್ ಅವ್ರೆ ನೀವೇನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇನ್ಯಾವ ಪೊಲೀಸ್ ಹತ್ರ ನಾವು ಹೋಗ್ಬೇಕು? ನ್ಯಾಯ ಆಫೀಸರ್ ಹತ್ರ ಹೋಗ್ಬೇಕು? ನಿನ್ ಕಾಮನ್ ಸೆನ್ಸ್ ಇಲ್ವಾ? ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್, ನಿನ್ ಹುದ್ದೆ ಇಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಾ ಆಯ್ತಲ್ವಾ? ಮಗು ಇದೆ ಅದು, ಆಮೇಲೆ ಬೇಕಂತ ನೋಡೋಣ, ಆಯ್ತಪ್ಪ ಪಕ್ಕಕ್ಕೆ ಹಾಕ, ಇಲ್ಲ ಮಗು ನೆತ್ಕೊಂಡು ಹೋಗಂತ ಹೇಳ್ಬೇಕಲ್ಲ. ಮಗು ಕಾರಲ್ಲೇ ಇದೆ, ಬಿಡ್ತಾ ಇಲ್ಲ. ನೀನ್ ಆಚೆಗೆ ಮಗುನಾದ್ರೂ ಬಿಡ್ಬೇಕಲ್ಲ. ಎಲ್ಲ ಕಿತ್ತಾಕವರೆಗೂ ಆಚೆ ಕಳ್ಸಲ್ಲ. ಕಿತ್ತಾಕ್ ಬಿಸಾಕ್ತಾಳೆ. ಅವ್ನ ಯಾರೋ ಪಕ್ಕಕ್ಕೆ ಹಾಕಂದ್ರೆ ಎದ್ದು ಕಾರಲ್ಲ ಅವನು ನಿನ್ನ ಕಾರಲ್ಲಿ ನೀನ್ ಎತ್ಕೊಂಡೋಗ ಆಚೆ ಬಿಸಾಕೊಂತಾಳೆ. ಅಮ್ಮ ಮತ್ತೆ ಯಾಕೆ ಕಿತ್ತಾಕ್ಬೇಕಾಗಿದೆ? ಅಮ್ಮ ಅದೇ ದುಡ್ಡು ಕೊಟ್ರೆ ಯಾರಾದ್ರು ದುಡ್ಡು ಕೊಟ್ರೆ ಮಾತ್ರ ಬಿಟ್ಬಿಡೋದು, ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಮಗೆ ಈ ತರ ಮಾಡೋದು. ಮಗು ಇದೆ ಮೇಡಮ್ ಅಂತ ತೋರಿಸಿದ್ದಾನೆ ಆದ್ರೆ ಆಮೇಲೆ ಕಾಮನ್ ಸೆನ್ಸ್ ಬೇಡವಾ, ಹ್ಯುಮ್ಯಾನಿಟಿ ಬೇಡವಾ? ಚಿಕ್ಕ ಮಗು ಇದೆ ಅಂತ ಇಷ್ಟೊಂದು ದೌರ್ಜನ್ಯನ ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೆ ಯಾವ ರೀತಿ ಈ ತರ ಮಾಡಿಲ್ಲ. ಯಮ್ಮ ಮಾಡ್ದಂಗೆ ಯಮ್ಮ ಏನಂದ್ರೆ ಯಮ್ಮ ನಾನೇ SP ನಾನೇ CM ತರ ವರ್ತನೆ ಮಾಡ್ತಾಳೆ. ನೀವು ಪಬ್ಲಿಕ್ ಸರ್ವಿಸ್ ಮಾಡಕ್ ನೀವು ಬಂದಿರೋದು, ನಿನ್ನ ಸ್ವಾರ್ಥಕ್ಕೆಲ್ಲ ಇದು ಬಂದಿರೋದು. ನೀವು ಪಬ್ಲಿಕ್ ಸರ್ವಿಸ್ ಮಾಡು ಆಯ್ತಲ್ವಾ? ಈಗ ಮಾರ್ಕೆಟ್ ಬರ್ತಾರೆ, ಅವ್ನ ಹಿಡ್ಕಂತೀಯ, ಅವ್ರು 200-300 ಕೊಟ್ಟರೆ ಅವ್ರನ್ನ ಬಿಟ್ಬಿಡ್ತೀಯ. ಪಾಪ ರೈತರು ಬರೋದು ಹಳ್ಳಿ ಟೌನ್ ಅಲ್ಲಿ ಆಚೆ ಆದ್ರೆ ನೀವು ಪಕ್ಕದ ರೋಡಲ್ಲಿ ಹೋಗಿ ಹಿಡ್ಕೊಂಡ್ರಿ ಬೇಕಾದ್ರೆ ನಿಮ್ಗೆ ಧೈರ್ಯ ಇದ್ರೆ. ಇಲ್ಲಿ ಪಾಪ ಯಾರು ಹಳ್ಳಿಯವ್ರು ಬರ್ತಾರೆ, ಮಕ್ಕಳನ್ನ ಎತ್ಕೊಂಡ್ ಬರ್ತಾರೆ, ಹಾಸ್ಪಿಟ್ಲ್ಗೆ ಹೋಗೋರು ಬರ್ತಾರೆ, ಸ್ಕೂಲ್ಗೆ ಹೋಗೋ ಮಕ್ಳು ಬರ್ತಾರೆ, ಅವ್ರನ್ನ ಹಿಡ್ಕೊಂಡು 200-300 ಫೈನ್ ಹಾಕೋದು, ಇಲ್ಲಾಂದ್ರೆ ಕಾಸು ಇಸ್ಕೊಂಡು ವಾಪಸ್ ಬಿಡೋದು. ಇದೆಲ್ಲ ಮಾಡ್ತಿರಲ್ಲ, ಇದು ಸರಿ ಇದೆ ನಿಮ್ಗೆ? ಮೇಲಧಿಕಾರಿ ಇದನ್ನ ಗಮನಕ್ಕೆ ತಂದ್ರೆ ಮೇಲಧಿಕಾರಿ ಇದನ್ನೇನು ಮಾಡಕ್ ಆಗ್ತಾ ಇಲ್ವಾ? ಕೆಲಸ ಡೂಪ್ಲಿಕೇಟ್ ನೋಡಿದ್ದೀವಿ ಎಷ್ಟು ಹೇಳ್ತಾರೆ. 20 ವರ್ಷ ಸೀನಿಯರಿಟಿ ಇರೋಂಥವ್ರು ಇವರು 50 ವರ್ಷ ಸೀನಿಯರಿಟಿ ಇರೋಂಥವ್ರು. ನಾವು ಮೀಡಿಯಾ ಅಂತಂದ್ರೆ ಅವ್ರು ಸ್ವಲ್ಪ ನೋಡ್ಬೇಕು ತಾನೆ ಹಿಂದೂ ಮುಂದೆ ಅಲ್ಲ ಸರ್, ಹಿಂದೂ ಮುಂದೆ ನೋಡ್ಬೇಕು. ನಿಧಾನ ಮಾತಾಡಿ ಕೇಳಿಸ್ತಾರೆ ಸರ್, ಆಯ್ತು ಕೇಳಿಸಲ್ಲ, ಪಾಪ ಕೇಳಿಸಲ್ಲ ಅಲ್ಲ. ಒಂದು ಮರ್ಯಾದೆ ಬೇಡ ಸರ್, ಹೇಳಿ ಸರ್, ನೀವು ಹೇಳಿ ಸರ್.
ಆಯ್ತು ಸರ್ ನಾವು ಫೋನ್ ಮಾಡ್ತೀವಿ ಸರ್ ನಾವು ಫೋನ್ ಮಾಡ್ತೀವಿ ಸರ್ ಮತ್ತೊಬ್ರು